ಕೊಂಬಿನ ಬುಡ ದಪ್ಪನಾಗಿ ಬಲಿಷ್ಠವಾಗಿದೆ. ಇವು ನಮ್ಮ ಪ್ರದ್ಯುಮ್ನ. ಈ ನಮ್ಮಲ್ಲಿ ಹಾಲು ನಿಲ್ಲಿಸಿರ್ತಕ್ಕಂಥ ಗಂಡು ಕರುಗಳಿಗಾಗಿ ಸಪರೇಟಾಗಿ ನಂದಿವನ ಅಂತ ಇದನ್ನು ಮಾಡಿರೋದು. ಸಿಟಿ ಜನ ನಾಯಿ ಸಾಕ್ತಾರೆ, ಹಸು ಸಾಕಲ್ಲ ಅಂತ. ಆದರೆ ನಾಯಿ ಸಾಕಕ್ಕೆ ಏನೇನು ಅನುಕೂಲತೆ ಇದೆ ಅವ್ರಿಗೆ, ಹಸು ಸಾಕಕ್ಕೆ ಏನೇನು ಅನಾನುಕೂಲತೆ ಇದೆ ಅಂತ ಅದನ್ನು ತಿಳ್ಕೊಂಡಾಗ ಅದಕ್ಕೆ ಏನೇನು ಬೇಕೋ ಅದನ್ನು ರೆಡಿ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲರೂ ಸಾಕು ತಯಾರಿದ್ದಾರೆ. ಇವನು ನಮ್ಮ ಸಂಜಯ, ಸಾಮ್ರಾಟನ ಅಣ್ಣ. ನೀವು ಅಲ್ಲಿ ಮೊದಲು ನೋಡಿದ್ರಿ ಸಾಮ್ರಾಟ, ಅವನ ಅಣ್ಣ. ನೀವು ಲಕ್ಷಣ ಹೇಗಿದೆ, ಹೋರಿಯ ಹಣೆ, ಕಣ್ಣು, ಕಿವಿ. ಮತ್ತು ಮಲ್ನಾಡು ಗಿಡದಲ್ಲಿ ಇನ್ನೂ ಒಂದು ಸ್ಪೆಷಾಲಿಟಿ ನೀವು ಕಂಡುಹಿಡಿಯೋಕ್ಕೆ ಅಂತಂದರೆ, ಯಾವತ್ತು ಕಿವಿನಲ್ಲಿ ಫುಲ್ ಬಿಳಿ ಇದ್ರೂ ಒಂದು ಕಪ್ಪು ಚುಕ್ಕೆ ಇರುತ್ತೆ. ಸ್ನೇಹಿತರೆ, ಶ್ರೀ ಗೋಶಾಲೆಯಲ್ಲಿ ಈಗ ಗಂಡು ಕರುಗಳಿಗೆ ಅಂತಾನೆ ಅವರು ಸಪ್ರೇಟ್ ಒಂದು ಜಾಗ ಮಾಡಿ ನಂದಿವನ ಅಂತ ಹೆಸರಿಟ್ಟು ಸಾಕಿದ್ದಾರೆ. ರಾಮಾನುಜನ್ ಸರ್ ಈ ನಂದಿವನದಲ್ಲಿ ಯಾವ್ಯಾವ ರೀತಿ ಕರುಗಳನ್ನ ಸಾಕಿದ್ದಾರೆ ಮತ್ತು ಇಲ್ಲಿ ಹಸುಗಳು ಕೂಡ ಇದೆ, ಅದ್ರ ಬಗ್ಗೆ ಅವರು ಮಾಹಿತಿನ ಕೊಡ್ತಾರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ರೀತಿ ಕರುಗಳನ್ನ ಸಾಕಿದ್ದಾರೆ ಮತ್ತು ಅದ್ರದ್ದು ವೈಶಿಷ್ಟ್ಯತೆಯನ್ನು ಅವ್ರ ಬಾಯಲ್ಲೇ ಕೇಳೋಣ. ಸೊ ಇದು ನಮ್ಮ ಶ್ರೀ ಗೋಶಾಲೆಯ ನಂದಿವನ. ಸೊ ನಂದಿವನ, ನಂದಿ ಅಂತ ಏನು ಹೇಳ್ತೀವಿ, ಹೇಗೆ ನೀವು ಒಂದು ನಂದಿಯ ಅದ್ಭುತವಾದ ವರ್ಣನೆ ನಮ್ಮ ಶಿವಪುರಾಣಗಳಲ್ಲಿ ಹೇಳ್ತಾರೆ. ಮಹಾಶಿವ ಗಂಗೆನ ತನ್ನ ಶಿರದಲ್ಲಿ ಇಟ್ಕೊಂಡಿದ್ದಾನೆ. ಗಂಗೆ ನಮ್ಮ ಭಾರತದ ಅತಿ ದೊಡ್ಡ ನದಿ. ಅದಲ್ಲದೆ ಚಂದ್ರನ ಇಟ್ಕೊಂಡಿದ್ದಾನೆ, ನಮ್ಮ ಒಂದು ಉಪಗ್ರಹ, ಭೂಮಿಯ ಉಪಗ್ರಹ. ಅಂತಹ ಒಬ್ಬ ಶಿವ ಎಷ್ಟು ದೊಡ್ಡದಾಗಿರಬೇಡ ಅಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಚಂದ್ರನ ತಲೆ ಮೇಲೆ ಇಟ್ಕೊಂಡಿದ್ದಾನೆ, ಅವನು ಎಷ್ಟು ದೊಡ್ಡದಾಗಿರಬೇಡ. ಇನ್ನು ಅಷ್ಟು ಬೃಹದಾಕಾರವಾದ ಶಿವ ಒಂದು ನಂದಿ ಮೇಲೆ ಕೂತಿದ್ದಾನೆ, ನಂದಿ ಎಷ್ಟು ದೊಡ್ಡದಿರಬೇಡ. ಅಂದರೆ ಇದಕ್ಕೆ ನಂದಿಯ ಒಂದು ವೈಶಿಷ್ಟ್ಯತೆ ಹೇಳಬೇಕು ಅಂದರೆ, ಅದ್ಭುತವಾಗಿ ವಿಶಾಲಕಾಯವಾದ ಬಲಿಷ್ಠವಾದ ಒಂದು ಶಿವನ ವಾಹನ. ಸೊ ಆ ಥರ ಯಾವುದೇ ಒಂದು ಗೋ ತಳಿಯಲ್ಲಿ ನಮ್ಮ ನಂದಿ ಬಹಳ ಮುಖ್ಯವಾಗುತ್ತೆ. ಇವು ನಮ್ಮ ಸಾಮ್ರಾಟ. ಸೊ ಮಲ್ನಾಡು ಗಿಡದಲ್ಲಿ ಎಲ್ಲ ತಳಿಗಳಲ್ಲೂ ನಂದಿ ಬಹಳ ಮುಖ್ಯ. ಯಾಕಂತಂದರೆ ಒಂದು ತಳಿ ಉಳಿಬೇಕಾದ್ರೆ ವಂಶಾಭಿವೃದ್ಧಿ ಅನ್ನೋದು ಬಹಳ ಮುಖ್ಯ. ಹಾಗೆ ಆ ವಂಶಾಭಿವೃದ್ಧಿ ಮಾಡಬೇಕಾದಾಗ ನೀವು ಏನು ಸೆಲೆಕ್ಟ್ ಮಾಡ್ತೀರಲ್ಲ ಅಥವಾ ಆರಿಸ್ಕೊಳ್ತೀರಲ್ಲ, ಅದರಲ್ಲಿ ಅದ್ಭುತವಾಗಿರಬೇಕು ಇದು. ಅದರಲ್ಲೇ ಹೇಳೋದಿಲ್ಲ, ಇವಾಗ ಮಲ್ನಾಡು ಗಿಡದಲ್ಲೂ ಇದು ಈ ಒಂದು ವರ್ಣ ಏನಿದೆ ಇದನ್ನು ಮಹಾನೀಲ ಅಂತೀವಿ ಅಥವಾ ಕೃಷ್ಣವೇಣಿ ಅಂತಾನು ಕರೀತಾರೆ. ಈ ವರ್ಣ ನೀವು ನೋಡ್ಬೋದು, ಆ ಕಡೆ ಬಿಳಿಗೆ ಬಿಳಿನೂ ಅಲ್ಲ, ಬೂದಕ್ಕೆ ಬೂದು ಅಲ್ಲ, ಕಪ್ಪು ಕಪ್ಪು ಅಲ್ಲ, ಇದು ವರ್ಣನೇ ಬೇರೆ ಒಂಥರ. ಅದೇ ಥರ ನೀವು ಇಲ್ಲಿಗೆ ಬಂದಾಗ ಇವನ ಹೆಸರು ಗೋಪಾಲ, ಇವನ ವರ್ಣ ಬಂದು ನಿಮಗೆ ಕಪ್ಪು ಬಿಳಿ ಒಂಥರ ನಿಮ್ಮ ಏನು ಈಗಿನ ಮಾಡ್ರನ್ ಇದೆ ಆ ಥರ ಇದೆ. ಅದಲ್ಲದೆ ನೀವು ಏನಿದು ನೋಡ್ತೀವಿ, ಇದು ಗಂಗೆ ತೊಗಲು ಅಂತೀವಿ, ಆಮೇಲೆ ನಿಮಗೆ ಡುಬ್ಬ ಅಥವಾ ಭುಜ. ಸೊ ಇದನ್ನು ನೋಡಬೇಕು. ಮತ್ತು ಲಕ್ಷಣ, ನೀವು ಲಕ್ಷಣ ಹೇಗಿದೆ, ಹೋರಿಯ ಹಣೆ, ಕಣ್ಣು, ಕಿವಿ. ಮತ್ತು ಮಲ್ನಾಡು ಗಿಡದಲ್ಲಿ ಇನ್ನೂ ಒಂದು ಸ್ಪೆಷಾಲಿಟಿ ನೀವು ಕಂಡುಹಿಡಿಯೋಕ್ಕೆ ಅಂತಂದರೆ, ಯಾವತ್ತು ಕಿವಿನಲ್ಲಿ ಫುಲ್ ಬಿಳಿ ಇದ್ರೂ ಒಂದು ಕಪ್ಪು ಚುಕ್ಕೆ ಇರುತ್ತೆ. ಇಲ್ಲಿ ನೋಡಿ, ಈ ಕಡೆನೂ ಎಲ್ಲ ಕಡೆನೂ. ಸೊ ಈ ಥರ ಒಂದು ಮಲ್ನಾಡು ಗಿಡದ ಇದು. ಅದಲ್ಲದೆ ಈ ಏನೋ ಒಂದು ಲೈನ್ ಇದೆ, ಇದನ್ನು ಸೂರ್ಯಕೇತು ನಾಡಿ ಅಂತಲೂ ಕರೀತಾರೆ. ಬಟ್ ನಾಡಿ ಅಲ್ಲ, ಅದು ಒಂದು ರೇಖೆ. ಅದೇ ನೀವು ಇಲ್ಲಿ ಬಂದಾಗ ಇವನು ಗಲಪಿಂಗಲ ಅಂತೀವಿ. ಅಂದರೆ ಗಲ ಅಂದರೆ ಕತ್ತು, ಕತ್ತಿನಲ್ಲಿ ನಿಮಗೆ ವರ್ಣ ಬೇರೆ ಇರುತ್ತೆ, ಮುಖ. ಮತ್ತು ಇವನು ನೋಡಿ, ಇವನು ಸಂಪೂರ್ಣವಾಗಿ ಬೆಳೆದಿರ್ತಕ್ಕಂಥ ಒಂದು ಅಡಲ್ಟ್ ಬುಲ್. ಇವನು ಭುಜ ಗಿಜ ಎಲ್ಲ ನೋಡಿದ್ರೆ. ಆದರೆ ಇವನ ಹೈಟ್ ನೋಡಿ ನೀವು, ಅವನು ನನ್ನ ಸೊಂಟದ ಮಟ್ಟಕ್ಕೂ ಬರಲ್ಲ ಇಲ್ಲಿ ನೋಡಿದ್ರೆ. ಸೊ ಮಲ್ನಾಡು ಗಿಡ್ಡದ ಶುದ್ಧ ಮಲ್ನಾಡು ಗಿಡ್ಡ ನಿಮಗೆ 2-2.5 ಅಡಿ ಅಷ್ಟೇ. ಸೊ ಆ ಥರ ಅದರಲ್ಲೇ ಶುದ್ಧತೆಗಳ ವ್ಯತ್ಯಾಸ ಆಗ್ತಾ ಇದೆ. ಇವಾಗ ನೋಡ್ರಿ, ಇವನಿಗೆ 4 ವರ್ಷ ಆದರೂ ಕೂಡ ಇವನೊಂದು 2 ಅಡಿ ಇದ್ದಾನೆ. ಕೊಂಬು ಎಷ್ಟು ಬಂದಿದೆ. ಅದೇ ಅವನಿಗಿಂತ ನಂದಿಗಳಲ್ಲಿ ಸೆಲೆಕ್ಟ್ ಮಾಡಬೇಕಾದಾಗ್ಲೂ ಹೇಗೆ ಅಂತ ಹೇಳ್ತಲ್ಲ, ಹಾಗೆ ಇವನು ನಮ್ಮ ಸಂಜಯ, ಸಾಮ್ರಾಟನ ಅಣ್ಣ. ನೀವು ಅಲ್ಲಿ ಮೊದಲು ನೋಡಿದ್ರಿ ಸಾಮ್ರಾಟ, ಅವನ ಅಣ್ಣ. ಇವನು ಶ್ವೇತಾಂಬರಿ ಮತ್ತು ನಮ್ಮ ಪಾಂಡುರಂಗನ ಮಗ. ಅಮ್ಮನೂ ಬಿಳಿ, ಅಪ್ಪನೂ ಬಿಳಿ. ಸೊ ಇವನು ಇನ್ನು ಈಗ 2 ವರ್ಷ ಆಗತ್ತೆ. ಸೊ ಆದರೆ ಇವನ ಭುಜ ಅಂದರೆ ವಯಸ್ಸಾಗ್ತಿದ್ದಂಗೆ ಈ ಭುಜ ಬೆಳೀತಾ ಹೋಗುತ್ತೆ. ಸೊ ಮಲ್ನಾಡು ಗಿಡದಲ್ಲಿ ಇನ್ನೊಂದೇನು ಅಂತಂದರೆ, ನಂದಿಗಳಲ್ಲಿ ಭುಜ ಹೆಚ್ಚಿರುತ್ತೆ, ಗೋಮಾತೆಯರಲ್ಲಿ ಭುಜ ಸ್ವಲ್ಪ ತುಂಬ ಕಡಿಮೆ ಇರುತ್ತೆ. ಹಾಗಂತ ಮಲ್ನಾಡು ಗಿಡ್ಡ ಎಲ್ಲದಕ್ಕೂ ಅಂದರೆ ಕೆಲವು ಉಪತಳಿಗಳು ಅಂತೀವಿ, ಅದರಲ್ಲಿ ಹೆಣ್ಣಿಗೂ ಸ್ವಲ್ಪ ಭುಜ ಇರೋದು ಇದೆ. ಸೊ ಅದೇ ಥರ ನೋಡ್ಬೋದು ಇಲ್ಲಿ. ಇವನು
ಸ್ವರ್ಣ ಕಪಿಲ, ಶ್ರೀರಂಗ, ಇವನಿಗೂ ಭುಜ ಇದೆ, ಅವನಿಗೂ ಹತ್ತತ್ರ 2 ವರ್ಷ ಆಗ್ತಾ ಇದೆ. ಆದರೆ ಅವ್ನು ನೋಡಿ, ಅವನು 2 ವರ್ಷಕ್ಕಿಂತ ಹೆಚ್ಚಿಗೆ ಆಗಿದ್ರು ಅವನ ಎತ್ತರ ಬಹಳ ಕುಜ್ಜವಾಗಿದೆ, ಅಂದರೆ ಅವನ ತಳಿ ಶುದ್ಧತೆ ಹೆಚ್ಚಿದೆ. ಆ ಥರ ನೀವು ಕೊಂಬನ್ನ ಬಗ್ಗೆ ಹೇಳ್ತಾ ಹೋದೆ. ಇಲ್ಲಿ ನೋಡಿ, ಈ ಕೊಂಬು ಎಷ್ಟು ದಪ್ಪವಾಗಿ ಬಲಿಷ್ಠವಾಗಿದೆ, ಕೊಂಬಿನ ಬುಡ ದಪ್ಪನಾಗಿ ಬಲಿಷ್ಠವಾಗಿದೆ. ಇವನು ನಮ್ಮ ಪ್ರದ್ಯುಮ್ನ ಆಯ್ತಾ. ಇವನಿಗೂ ನೀವು ನೋಡ್ಬೋದು ಬೆನ್ನ ಮೇಲೆ ಇರತಕ್ಕಂಥ ನಾಡಿ. ಸರ್, ಅಂದ್ರೆ ಈಗ ಈ ನಂದಿವನದಲ್ಲಿ ನಮಗೆಲ್ಲ ರೀತಿ ವಿಧದ ಮಲೆನಾಡು ಗಿಡ್ಡ ಹಸುಗಳು ಕಾಣ್ತವೆ. ಮಲೆನಾಡು ಗಿಡ್ಡದ ಭವಿಷ್ಯದ ವೃಷಭಗಳು, ಅಂದ್ರೆ ಮುಂದೆ ತಳಿ ಅಭಿವೃದ್ಧಿಗಾಗಿ ನಾವು ಅದಕ್ಕೇನೆ ನಾವು ಮುಕ್ಕಾಲು ಭಾಗ ಇವಾಗ ಇಲ್ಲಿ ನಮ್ಮಲ್ಲಿ ಅನುಕೂಲತೆ ಏನಿದೆ ಅಂತಂದ್ರೆ, ಅದರ ಅಪ್ಪ ಅಮ್ಮ ತಾತ ಅಜ್ಜಿ ಎಲ್ಲ ಇರೋದ್ರಿಂದ, ವಂಶವೃಕ್ಷ ಎಲ್ಲ ತಿಳಿದಿರೋದ್ರಿಂದ, ಮತ್ತು ಅಜ್ಜಿಯ ಹಾಲಿನ ಇಳುವರಿ, ತಂದೆಯ ಬಿಹೇವಿಯರು, ತಾತನ ಬಿಹೇವಿಯರು ಎಲ್ಲ ಇರೋದ್ರಿಂದ ನಾವು ಯಾರಾದರೂ ನಮಗೆ ಪರಿಶುದ್ಧವಾದ ವೃಷಭ ಬೇಕು ಅಥವಾ ನಂದಿ ಬೇಕು ಅಂದಾಗ ನಾವು ಹೇಳ್ತೀವಿ, ನಿಮ್ಮಲ್ಲಿ ಯಾವ ವರ್ಣದ ಹಸು ಇದೆ ಅದಕ್ಕೆ ಸೂಕ್ತವಾದ ವರ್ಣದ ವೃಷಭವನ್ನೇ ಕರ್ಕೊಂಡು ಹೋಗಿ. ಯಾಕಂದರೆ ಕೆಲವು ಟೈಮ್ ಕೆಲವು ಜಾಗದಲ್ಲಿ ತೊಗೊಳ್ತೀವಿ, ಆದರೆ ಬಾಯಿ ಮಾತಿನಲ್ಲಿ ಕೆಲವರು ಹೇಳ್ಬೋದು ಇದರದು ಇದರ ಅಮ್ಮ ಹಿಂಗೆ ಇದರಪ್ಪ ಹೀಗೆ, ಆದರೆ ಎಲ್ಲೂ ನೋಡೋಕ್ಕೂ ಸಿಗಲ್ಲ, ತಾತ ಅಜ್ಜಿ ಅಂತೂ ಸಿಗೋದೇ ಇಲ್ಲ. ಅಪ್ಪ ಅಮ್ಮ ಸಿಗೋದು ಅಪರೂಪ, ಯಾಕಂದರೆ ಸಾಮಾನ್ಯವಾಗಿ ಅಪ್ಪನ ಯಾರೂ ಇಟ್ಕೊಂಡಿರಲ್ಲ, ಎಲ್ಲೋ ಹೋಗ್ತಾರೆ, ಕ್ರಾಸಿಂಗ್ ಮಾಡ್ಸ್ಕೊಂಬರ್ತಾರೆ ಅಥವಾ ಯಾವ ಸಮಯ ಹಾಕ್ತಾರೆ. ಅಂದರೆ ತಂದೆಯ ಏನು ಗುಣಲಕ್ಷಣಗಳಿರುತ್ತೆ ಅದು ನಿಮಗೆ ತಿಳಿಯೋದಿಲ್ಲ, ತಾಯಿದು ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ತಾಯಿ ಇರ್ತಾಳೆ, ಹೆತ್ತ ತಾಯಿ ಕರು ಜೊತೆ ಇರುತ್ತೆ, ಆಮೇಲೆ ಆ ಕರುನ ನೀವು ತೊಗೊಳ್ತೀರಾ. ಸೊ ಹಾಗೆ ವೃಷಭ ಬಹಳ ಮುಖ್ಯ. ಸೊ ಆದ್ದರಿಂದನೇ ನಾವು ಈ ನಮ್ಮಲ್ಲಿ ಹಾಲು ನಿಲ್ಲಿಸಿರ್ತಕ್ಕಂಥ ಗಂಡು ಕರುಗಳಿಗಾಗಿ ಸಪ್ರೇಟಾಗಿ ನಂದಿವನ ಅಂತ ಇದನ್ನು ಮಾಡಿರೋದು. ಅಂದರೆ ಮುಂದೆ ಭವಿಷ್ಯಕ್ಕೆ ನಮ್ಮ ಮುಖ್ಯ ಉದ್ದೇಶ ಈ ಮಲೆನಾಡು ಗಿಡ್ಡದ್ದು ತಳಿ ಸಂರಕ್ಷಣೆ ಮತ್ತು ಸಂವರ್ಧನೆ. ಅದರಲ್ಲಿ ವೃಷಭ ಇಲ್ಲ ಅಂದರೆ ತಳಿ ಸಂರಕ್ಷಣೆನೂ ಇಲ್ಲ, ಸಂವರ್ಧನೆಯೂ ಇಲ್ಲ. ಸೊ ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ನಂದಿವನನೇ ಬಹಳ ಮುಖ್ಯ. ಯಾಕೆಂದರೆ ಎಲ್ಲ ವರ್ಣದ ನಂದಿಗಳು, ಅಂದರೆ ಯಾರ್ಯಾರು ತಳಿ ಅಭಿವೃದ್ಧಿಗಾಗಿ ಅವ್ರಿಗೆ ನಂದಿ ಬೇಕೋ ಅವ್ರಿಗೋಸ್ಕರ ಅನುಕೂಲ ಆಗಲಿ ಅಂತ ನಾವು ಎಲ್ಲ ನಂದಿಗಳನ್ನು ನಾವು ಬೆಳೆಸಿ ರೆಡಿ ಮಾಡ್ಕೊಳ್ತೀವಿ. ಯಾವಾಗ ಅವರು ತಳಿ ಅಭಿವೃದ್ಧಿಗೆ ರೆಡಿ ಇರ್ತಾರೆ, ಯಾರಾದರೂ ಮಲೆನಾಡು ಗಿಡ್ಡದ ತಳಿ ಅಭಿವೃದ್ಧಿಗೆ ಬೇಕಾದವ್ರಿಗೆ ನಾವು ಅದನ್ನು ಕೊಡ್ತೀವಿ. ಈ ಮಲೆನಾಡು ಗಿಡ್ಡ ಪ್ರೀತಿ ನಿಮ್ಗೆ ಹೆಂಗೆ ಹುಡ್ಕೋತು? ಬರೀ ಮಲೆನಾಡು ಗಿಡ್ಡಕ್ಕೆ ಅನ್ನೋದಲ್ಲ, ನನಗೆ ಒಂದು ಸತಿ ಮಕ್ಕಳಿಗೆ ನಾನು ಶಾಲಾ ಶಿಕ್ಷಕ, ಮಕ್ಕಳಿಗೆ ಹೇಳ್ತಾ ಇದ್ದೆ, ಈ ಎಂಡೇಂಜರ್ಡ್ ಆ್ಯಂಡ್ ಎಕ್ಸ್ಟಿಂಕ್ಷನ್ ಅಂದರೆ ಅವನತಿ ಅಂಚಿನಲ್ಲಿರೋದು ಅಥವಾ ನಶಿಸಿ ಹೋಗಿರೋದು. ಏನಿದು ಅವನತಿ ಅಂಚಿನಲ್ಲಿರೋದು, ನಶಿಸಿ ಹೋಗಿರೋದು ಅಂತ ಹೇಳ್ತಾ ಹೋದಾಗ ನನಗನ್ನಿಸ್ತು, ನಾನು ಏನು ಮಾಡ್ತಾ ಇದ್ದೀನಿ. ನಾವೆಲ್ಲ ಹೇಳ್ತೀವಿ ಬಾಯಿ ಮಾತಿನಲ್ಲಿ, ನಾವು ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿರಬೇಕು, ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ನಾವು ಮಾಡೋದನ್ನು ಮಾಡೋಕ್ಕಿಂತ ನಾವು ಮಾಡೋದನ್ನು ನೋಡಿ ಅವ್ರು ಕಲಿತಾರೆ, ನಾವು ಹೇಳಿದ್ದನ್ನು ಕೇಳೋಕ್ಕಿಂತ ಅಂತ. ಸೊ ಆಗನ್ನಿಸ್ತು, ನಾನೇನು ಮಾಡ್ತಾಯಿದ್ದೀನಿ, ಈ ಅವನತಿ ಅಂಚಿನಲ್ಲಿರೋದು ಅಥವಾ ನಶಿಸಿ ಹೋಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಥವಾ ಎಂಡೇಂಜರ್ಡ್ ಎಕ್ಸ್ಟಿಂಕ್ಷನ್ ಬಗ್ಗೆ ನಾನೇನಾದ್ರು ಮಾಡ್ತಾಯಿದ್ದೀನಾ? ಮತ್ತು ಏನು ಮಾಡ್ತಾಯಿದ್ದೀನಿ ನಾನು? ಬರೀ ಉಪದೇಶ ಕೊಡ್ತಾಯಿದ್ದೀನಿ, ಪುರಾಣ ಹೇಳಲಿಕ್ಕೆ ಬದನೆಕಾಯಿ ತಿನ್ನಲಿಕ್ಕೆ ಅನ್ನೋ ಥರ. ಸೊ ಆಗ ನನಗೆ ಯೋಚನೆ ಬಂದಿದ್ದು, ಸರಿ ಆಯಿತು, ನಾನು ಯಾವುದನ್ನಾದರೂ ಒಂದನ್ನು ಸರಿಯಾಗಿ ಬೆಳೆಸಬೇಕು, ಬರೀ ಉಳಿಸೋದಷ್ಟೇ ಅಲ್ಲ, ಬೆಳೆಸಬೇಕು ಅಂತ ಯೋಚನೆ ಬಂದಾಗ ಹಲವಾರು ಯೋಚನೆ ಮಾಡಿದಾಗ ಎಲ್ಲರೂ ಹೇಳ್ತಿರೋ ಸಿಟಿ ಜನ ನಾಯಿ ಸಾಕ್ತಾರೆ, ಹಸು ಸಾಕಲ್ಲ ಅಂತ. ಆದರೆ ನಾಯಿ ಸಾಕೋಕ್ಕೆ ಏನೇನು ಅನುಕೂಲತೆ ಇದೆ ಅವ್ರಿಗೆ, ಹಸು ಸಾಕೋಕ್ಕೆ ಏನೇನು ಅನಾನುಕೂಲತೆ ಇದೆ ಅಂತ ಅದನ್ನು ತಿಳ್ಕೊಂಡಾಗ ಅದಕ್ಕೆ ಏನೇನು ಬೇಕೋ ಅದನ್ನು ರೆಡಿ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲರೂ ಸಾಕು ತಯಾರಿದ್ದಾರೆ. ಆದ್ದರಿಂದ ಈ ಒಂದು ಹೀಗೆ ಹೇಳ್ತಾ ಹೋದಾಗ ಮಕ್ಕಳಿಗೆ ನಾನು ಏನಾದ್ರು ಮಾಡಬೇಕು ಅಂತ ಶುರು ಆದಾಗ, ಯಾವ ಹಸು ತುಂಬ ಅದ್ಭುತವಾದ್ದು ಮತ್ತು ಎಲ್ಲ ಥರದಲ್ಲೂ ಒಂದು ವೈಶಿಷ್ಟ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಅದನ್ನು ಉಳಿಸ್ಬೇಕು ಅಂತ ನನಗೆ ಯೋಚನೆ ಬಂದಾಗ ಮಲೆನಾಡು ಗಿಡ್ಡವೇ ಸೂಕ್ತ ಅಂತ ಅನ್ನಿಸ್ತು. ಹಾಗೆ ಶುರು ಆಯಿತು ನನ್ನ ಮಲೆನಾಡು ಗಿಡ್ಡದ ಅನುಬಂಧ. ಸರ್, ಈಗ ಯಾವ್ಯಾವ ಹಸುಗಳಿದೆ ಅದ್ರದ್ದು ಹೆಸರನ್ನ ಹೇಳ್ಬೋದಾ? ಬಹಳ ಇದೆ, ಆದರೆ ನಿಮ್ಗೆ ನೆನ್ಪಿಟ್ಕೊಳಕ್ಕಾಗತ್ತಾ ಅನ್ನೋದು ನನ್ನ ಪ್ರಶ್ನೆ. ಇವಾಗ ನೀವು ನೋಡ್ಬೋದು, ಇವನು ನಮ್ಮ ಸಂಜಯ ಬಂದು ಶ್ವೇತಾಂಬರಿ ಮತ್ತು ಪಾಂಡುರಂಗನ ಶ್ವೇತಾಂಬರಿಯ 3ನೇ ಮಗ. ಯಾಕಂದರೆ ಇವನಿಗೆ ಇನ್ನೊಬ್ಬ ಅಣ್ಣ ಶ್ರೀನಿವಾಸ ಇದ್ದಾನೆ, ಅಕ್ಕ ಶಾರದಾ ಇದ್ದಾಳೆ. ಇವನಿಗೆ ತಮ್ಮ ಬಂದು ಸಾಮ್ರಾಟ ಇದ್ದಾನೆ, ಅವನು ಅಲ್ಲಿದ್ದಾನೆ. ಆಯಿತಾ? ಇವನು ನಮ್ಮ ಕರ್ಣ ಬಂದು ನಮ್ಮ ಕಪಿಲಿಯ ಮಗ. ಮತ್ತು ಇವನು ನಮ್ಮ ರಾಘವ ಬಂದು ಕಸ್ತೂರಿಯ ಮಗ, ಕಸ್ತೂರಿ ಮತ್ತು ಕೃಷ್ಣನ ಮಗ. ಇವನು ಶ್ರೀನಿವಾಸ ಮತ್ತು ಕಪಿಲಿಯ ಮಗ. ಇವನು ಬಂದು ಸೂರ್ಯ ಬಂದು ಸೀತೆ ಮತ್ತು ಪಾಂಡುರಂಗನ ಮಗ.
ನಮ್ಮ ಪ್ರದ್ಯುಮ್ನ ಬಂದು ಕೃಷ್ಣ ಮತ್ತು ನಮ್ಮ ಹಂಸ ಮಗ. ಸೊ ಹೀಗೆ ಪ್ರತಿಯೊಬ್ಬರು ವಿಷ್ಣು ಇದ್ದಾನೆ, ವಿಷ್ಣು ಬಂದು ನಮ್ಮ ವೇದವತಿಯ ಮಗ, ವೇದ ಮಗ. ಸೊ ಹೀಗೆ ಪ್ರತಿಯೊಬ್ಬರು, ಇವನು ಶ್ರೀರಂಗ, ಅವನು ಗೋಪಾಲ. ಸೊ ಹೀಗೆ ಪ್ರತಿಯೊಬ್ಬರು, ಇಲ್ಲಿ ಗೋಪಾಲ ಇದ್ದಾನೆ, ಇವನು ಶಶಾಂಕ.